ಯಾವಾಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅನ್ನುವಂಥದ್ದು ಬಹಿರಂಗವಾಯಿತು, ತಕ್ಷಣ ಎಲ್ಲ ಪರೀಕ್ಷೆಯನ್ನು ರದ್ದುಗೊಳಿಸಿದ್ರು. ಈಗಾಗಲೇ ಪಾಪ ಅಭ್ಯರ್ಥಿಗಳು ಏನು ಪರೀಕ್ಷೆಯನ್ನು ಬರೆದಿದ್ರು ಅದರಲ್ಲಿ ಕೆಲವೊಂದಷ್ಟು ಜನ ಆತ್ಮಹತ್ಯೆಯನ್ನು ಮಾಡ್ಕೊಬಿಟ್ಟಿದ್ದಾರೆ. ಈಗ ಮತ್ತೆ ಮರುಪರೀಕ್ಷೆ ಜೂನ್ 21ಕ್ಕೆ ಇರುತ್ತೆ. ಈಗ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ರೀತಿಯಲ್ಲಿ NTA ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ. ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಾಗಾಟಕ್ಕೆ ಇಂಡಿಯನ್ ಏರ್ ಫೋರ್ಸ್ನ ಒಂದು ಹೆಲಿಕಾಪ್ಟರನ್ನು ಬಳಸ್ತಾ ಇದ್ದಾರೆ. MI-17 ಹೆಲಿಕಾಪ್ಟರನ್ನು ಬಳಕೆ ಮಾಡ್ತಾ ಇದ್ದಾರೆ. ಜೊತೆಗೆ ದೇಶದ 18 ಕೇಂದ್ರಗಳಿಗೂ ಕೂಡ ಏಕಕಾಲದಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಪೂರೈಕೆಯಾಗುತ್ತೆ. ಪ್ರಶ್ನೆ ಪತ್ರಿಕೆ ಸೆಟ್ ಮಾಡುವಂಥ ಉಪನ್ಯಾಸಕರು ಏನಿರ್ತಾರಲ್ಲ ಅವ್ರುಗಳು ಹೊರಗಡೆ ಹೋಗೋಗಿಲ್ಲ. ಎಕ್ಸಾಮ್ ಮುಗಿಯೋವರೆಗೂ ಕೂಡ ಅವ್ರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಅಕ್ಷರಶಃ ಅವ್ರನ್ನ ಲಾಕ್ ಮಾಡಿರ್ತಾರೆ ಒಂದು ರೂಮ್ನಲ್ಲಿ ಹಾಕಿ. ಸೊ ಅವರು ಅಲ್ಲಿಂದ ಎಲ್ಲೂ ಕೂಡ ಹೊರಗಡೆ ಹೋಗೋಗಿಲ್ಲ, ಮೊಬೈಲ್ ಬಳಸೋ ಹಾಗಿಲ್ಲ. ತುಂಬ ಕಟ್ಟುನಿಟ್ಟಾಗಿ ಅವರ ಮೇಲೆ ನಿಗಾ ವಹಿಸೋದಕ್ಕೂ ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಅಜ್ಞಾತ ಸ್ಥಳದಲ್ಲಿ ಅವ್ರು ಎಲ್ಲಿರ್ತಾರೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಾಗೋದಿಲ್ಲ. ಅವ್ರನ್ನೊಂದು ಅಜ್ಞಾತ ಸ್ಥಳದಲ್ಲಿ ಇರಿಸಲಾಗುತ್ತೆ. ಅವ್ರಿಗೆ ಏನೇನು ಅಲ್ಲಿ ವ್ಯವಸ್ಥೆ ಮಾಡಬೇಕದನ್ನು ಮಾಡಿರ್ತಾರೆ. ಜೊತೆಗೆ ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಇಂಟರ್ನೆಟ್ ಆಗಲಿ, ಅದು ಯಾವುದನ್ನು ಕೂಡ ಅವ್ರು ಬಳಕೆ ಮಾಡೋ ಹಾಗಿಲ್ಲ. ಮರುಪರೀಕ್ಷೆ ಮುಗಿಯೋವರೆಗೂ ಕೂಡ ಈ ಕ್ವೆಶ್ಚನ್ ಪೇಪರನ್ನು ಸೆಟ್ ಮಾಡಿರುವಂಥ ಉಪನ್ಯಾಸಕರಿಗೆ ಅಲ್ಲಿ ಒಂದು ರೀತಿ ಅವರನ್ನು ಲಾಕ್ ಮಾಡಿ ಕೂರಿಸಲಾಗುತ್ತೆ.